ಶಿಲುಬೆಯ ಮರಣ ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ ದೇವ ಧ್ಯಾನಿಸುವೆ ಮನೆಯೊಳು ರಕ್ತದ ಬೆವರನ್ನು ಸುರಿಸಿದೆ ದೇವಾ ನನಗಾಗಿ ಮನೆಯೊಳು ರಕ್ತದ ಬೆವರನ್ನು ಸುರಿಸಿದೆ ದೇವಾ ನನಗಾಗಿ ದೇವಾ ನಿನ್ನ ಪ್ರೀತಿ ಪ್ರೇಮ ದೇವಾ ನಿನ್ನ ಪ್ರೀತಿ ಪ್ರೇಮ ಪಡೆದನು ಧನ್ಯನು ದೇವಾ ಧ್ಯಾನಿಸುವೆ ಶಿಲುಬೆಯ ಹೊರುತ್ತ ಕಷ್ಟವ ಪಡುತ್ತ ಸಾಗಿದೆ ದೇವಾ ನನಗಾಗಿ ಶಿಲುಬೆಯ ಹೊರುತ್ತ ಕಷ್ಟವ ಪಡುತ್ತ ಸಾಗಿದೆ ದೇವಾ ನನಗಾಗಿ ದೇವಾ ನಿನ್ನ ಪ್ರೀತಿ ಪ್ರೇಮ ದೇವಾ ನಿನ್ನ ಪ್ರೀತಿ ಪ್ರೇಮ ಪಡೆದ ನಾನು ಧನ್ಯನು ದೇವಾ ಧ್ಯಾನಿಸುವೆ. ಶಿಲುಬೆಯ ಅಡಿಯಲ್ಲಿ ಪ್ರಾರ್ಥನೆ. ಪ್ರೀತಿ ಸ್ವರೂಪವರು ನಮ್ಮ ಆತ್ಮದ ಚೇತನವಾದ ಯೇಸುವೆ, ಇಂದು ನಿಮ್ಮ ಶಿಲುಬೆಯ ಅಡಿಯಲ್ಲಿ ಮೊಣಕಾಲೂರಿ ನಿಮ್ಮ ಶಿಲುಬೆಯ ಯಾತನೆಯನ್ನ ಧ್ಯಾನಿಸುತ್ತೇವೆ. ನಮ್ಮ ಪಾಪಗಳ ಪ್ರಯುಕ್ತ ನೀವು ಅನುಭವಿಸಿದ ನೋವನ್ನು ಹಂಚಿಕೊಂಡು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ನಿಮ್ಮ ಕ್ಷಮೆ ಮತ್ತು ಕರುಣೆಯನ್ನು ಕೋರಲು ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ಈ ಶಿಲುಬೆಯ ಹಾದಿಯಲ್ಲಿ ನೀವು ಸಾಗಿಸಿದ ಮಾರ್ಗದಲ್ಲಿ ನಾವು ಸಾಗುವಾಗ ನಿಮ್ಮಲ್ಲಿ ಭಕ್ತಿಯು ಉಕ್ಕಿ ಹರಿದು ಪರರ ನೋವಿನ ಬಗ್ಗೆ ಅನುಕಂಪ ಉಂಟಾಗಲಿ. ನಮ್ಮ ಪಾಪಗಳ ಭೀಕರ ಪರಿಣಾಮ ನಮಗೆ ಕಾಣಿಸಿ ನಾವು ಅವುಗಳಿಗಾಗಿ ಪಶ್ಚಾತ್ತಾಪಪಟ್ಟು ಅವುಗಳನ್ನು ತ್ಯಜಿಸಿ ಬಾಳಲು ಪ್ರಯತ್ನ ಪಡೆಯುವಂತೆ ಅನುಗ್ರಹಿಸಿರಿ ಸ್ವಾಮಿ. ದೇವಾ ತಾಯಿ ಯೇಸು ಸ್ವಾಮಿ ಗಾಯಗಳ ತಾಯಿಸಿ ಮಾತ್ಮಕ್ಕೆ. ಮೊದಲನೆಯ ಸ್ಥಳ, ಪಿಲಾತನು ಯೇಸುವಿಗೆ ಮರಣದಂಡನೆಯ ತೀರ್ಪು ನೀಡುತ್ತಾನೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ನಮ್ಮ ಜೀವನದ ಅತ್ಯಂತ ಜೀವಿತರಿಗೂ ಸತ್ತವರಿಗೂ ನ್ಯಾಯ ತೀರ್ಪನ್ನು ನೀಡುವ ದೇವಕುಮಾರರೇ, ಇಂದು ಮಾನವನಿಂದ ತೀರ್ಪು ಪಡೆಯುತ್ತಿದ್ದಾರೆ. ಅನ್ನಾಸ್ ಮತ್ತು ಕಾಯಿಫಾಸ್ ರವರ ಕುತಂತ್ರಕ್ಕೆ ಬಲಿಯಾಗಿ ಅವರಿಂದ ನಿಂದೆ, ಅಪಹಾಸ್ಯ, ದೂಷಣೆಗಳನ್ನು ಅನುಭವಿಸುತ್ತಾರೆ. ಇಷ್ಟೆಲ್ಲ ಆದರೂ ಪಿಲಾತನು ಅನ್ಯಾಯವಾದ, ಅವಮಾನಕರವಾದ ಮರಣದಂಡನೆಯನ್ನು ಪ್ರಭುವಿಗೆ ನೀಡುತ್ತಾನೆ. ನಮ್ಮ ತಂದೆಯ ಚಿತ್ತದಂತೆ ಇದೆಲ್ಲವೂ ನಡೆಯಲೇಬೇಕಿತ್ತು.
ಮಾನವರಾದ ಯೇಸು ಈ ಅನ್ಯಾಯಗಳನ್ನು ಎದುರಿಸುತ್ತಾರೆ. ನಮ್ಮ ಮೇಲಿನ ಪ್ರೀತಿ ಅವರನ್ನು ಈ ಅನ್ಯಾಯದ ಸಾವಿಗೆ ಗುರಿ ಮಾಡಿತ್ತು. ನಮ್ಮ ಪಾಪಗಳೇ ಇದಕ್ಕೆಲ್ಲ ಕಾರಣವೆಂದಿತೆಂದು ಅವುಗಳಿಗಾಗಿ ಪಶ್ಚಾತ್ತಾಪಪಟ್ಟು ಅವರ ಪಾದದಲ್ಲಿ ಬಿದ್ದು ಕ್ಷಮೆಯನ್ನು ಬೇಡಿಕೊಳ್ಳೋಣ. ಪ್ರಾರ್ಥನೆ. ಯಾವ ತಪ್ಪು ಮಾಡದಿದ್ದರೂ ಕುರಿಮರಿಯಂತೆ ಬಲಿಯಾದ ಸ್ವಾಮಿ ಯೇಸುವೆ, ನಿಮ್ಮನ್ನು ಮರಣಕ್ಕೆ ಗುರಿಪಡಿಸಿದ್ದು ಪಿಲಾತನು ಮಾತ್ರನಲ್ಲ, ಹೀನ ಪಾಪ ಮಾಡಿ ದೇವರಿಂದ ದೂರವಾದ ನಾವೆಲ್ಲರೂ ಸಹ. ಯಹೂದ್ಯರು ಆರ್ಭಟಿಸುತ್ತಾ ಅವರನ್ನು ಶಿಲುಬೆಗೇರಿಸಿ ಎಂದು ಕೂಗಿದರು. ನಾವು ಮಾಡಿದ ಪ್ರತಿಯೊಂದು ಪಾಪದ ಪರಿಣಾಮವಾಗಿ ನೀವು ಶಿಲುಬೆಯ ದಂಡನೆಗೆ ಗುರಿಯಾದಿರಿ. ಪ್ರಭುವೇ, ನಮ್ಮ ಈ ಪಾಪಗಳನ್ನು ಕ್ಷಮಿಸಿರಿ. ನಮ್ಮ ಪಶ್ಚಾತ್ತಾಪವನ್ನು ಕಣ್ಣೀರನ್ನು ಸ್ವೀಕರಿಸಿರಿ. ನಿಮ್ಮ ಕರುಣೆಗೆ ನಾವು ಅಪಾತ್ರರಾದರೂ ನಿಮ್ಮ ಪ್ರೀತಿಯಿಂದ ಪಾಪ ವಿಮೋಚನೆಯನ್ನು ನಮಗೆ ಅನುಗ್ರಹಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಪ್ರೀತಿ ಪಕ್ಷ ಉಳ್ಳ ತಾಯೇ, ಯೇಸುವನ್ನು ಹಿಂಬಾಲಿಸಿ ಕ್ರೂಜೆಯವರ ಪಾಲಿಸಿ. ಎರಡನೆಯ ಸ್ಥಳ, ಶಿಲುಬೆಯನ್ನ ಹೊತ್ತ ಯೇಸು ಕಪಾಲ ಬೆಟ್ಟದ ಕಡೆಗೆ ನಡೆಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಸತ್ಯವಂತರು ಪರಮ ಶ್ರೇಷ್ಠ ಯಾಜಕರು ಆದ ಯೇಸು ಚಾಟಿಯ ಹೊಡೆತಗಳನ್ನು ಸಹಿಸಿಕೊಳ್ಳುತ್ತಾರೆ. ಆ ಪೆಟ್ಟುಗಳಿಂದ ಚರ್ಮ ಸುಲಿದು ರಕ್ತ ಹರಿದು ಅದೇ ಭುಜದ ಮೇಲೆ ಭಾರವಾದ ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ. ನೋವು ಭೀಕರವಾಗಿದ್ದರೂ ಅವರ ಮುಖ ಶಾಂತಿಯಿಂದಲೂ ತಾಳ್ಮೆಯಿಂದಲೂ ತುಂಬಿತ್ತು. ನಮ್ಮ ಜೀವನದಲ್ಲೂ ನಮಗೆ ಅನೇಕರಿಂದ ದುಃಖ ನೋವು ಬರುವಾಗ ಇದೇ ತಾಳ್ಮೆಯಿಂದ ಗುಣಗುಟ್ಟದೆ ಮೌನವಾಗಿ ನಾವೂ ಸಹ ಇಂಥ ಶಿಲುಬೆಯನ್ನು ಹೊರಬೇಕೆಂದು ಪ್ರಭು ಕ್ರಿಸ್ತರು ನಮಗೆ ಮಾರ್ಗ ತೋರಿಸುತ್ತಿದ್ದಾರೆ. ಮನುಷ್ಯರೆಲ್ಲರಿಗೂ ಈ ಹಾದಿ ತಪ್ಪಿದ್ದಲ್ಲ ಎಂದು ಸಾರುತ್ತಿದ್ದಾರೆ. ಪ್ರಾರ್ಥನೆ. ಶಾಂತ ಹೃದಯರು ದೀನತೆಯ ಮೂರ್ತಿಯೂ ಆದ ಯೇಸುವೆ, ಕ್ಷಣ ಕ್ಷಣವೂ ತಪ್ಪುಗಳನ್ನು ಮಾಡಿ ಎಲ್ಲವನ್ನು ಅರಿತಿರುವ ನಾವೇ ಶಿಲುಬೆಯನ್ನ ಹೊರಬೇಕು. ಆದರೆ ಯಾವ ತಪ್ಪನ್ನೂ ಅರಿಯದ ನೀವು ಈ ಶಿಲುಬೆಯನ್ನು ಹೊರಬೇಕಾಯಿತು. ಇನ್ನು ಮುಂದೆಯಾದರೂ ನಮ್ಮ ತಪ್ಪುಗಳಿಗೆ ಇತರರನ್ನು ಗುರಿ ಮಾಡದೆ ಇತರರಿಗೆ ಅನ್ಯಾಯವಾದ ಶಿಕ್ಷೆಯನ್ನು ಕೊಡದೇ ಇರುವಂತೆ ಮಾಡಿ ನಮ್ಮ ಕಷ್ಟ, ಕಣ್ಣೀರು, ನೋವು ಈ ಎಲ್ಲ ರೀತಿಯ ಶಿಲುಬೆಯನ್ನು ತಾಳ್ಮೆಯಿಂದ ಹೊತ್ತು ನಡೆಯಲು ನಮಗೆ ವಿನಯವನ್ನು ಶಕ್ತಿಯನ್ನು ದಯಪಾಲಿಸಿರಿ. ನಾವು ಮಾಡಿರುವ ಲೆಕ್ಕವಿಲ್ಲದ ಪಾಪಗಳಿಗೆ ಪಶ್ಚಾತ್ತಾಪ ಪಡುತ್ತಾ ಪ್ರಾರ್ಥನೆ ಮತ್ತು ತಪಸ್ಸಿನಿಂದ ನಮ್ಮ ಜೀವನದ ಶಿಲುಬೆ ಹಾದಿಯಲ್ಲಿ ಪ್ರಾಮಾಣಿಕವಾಗಿ ನಡೆದು ಒಂದು ದಿನ ನಿಮ್ಮ ಸನ್ನಿಧಿ ಸೇರುವ ಭಾಗ್ಯವನ್ನು ಕರುಣಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಈಶನಾದ ಯೇಸುಗ ಭಾರವನ್ನು ವೀಕ್ಷಿಸುತ್ತ ಮೂರನೆಯ ಸ್ಥಳ, ಶಿಲುಬೆಯ ಭಾರ ತಾಳಲಾರದೆ ಯೇಸು ಮುಗ್ಗರಿಸಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ.
ಧ್ಯಾನ. ನಮ್ಮನ್ನು ಕಷ್ಟದಿಂದ ಪಾಪದಿಂದ ರಕ್ಷಿಸಿ ಶಾಶ್ವತ ಜೀವ ಕೊಡಲು ಬಂದ ಸ್ವಾಮಿ ಯೇಸು ನಮಗಾಗಿ ಹೊತ್ತ ಶಿಲುಬೆಯ ಭಾರ ತಾಳಲಾರದೆ ಹಾದಿಯಲ್ಲಿ ನೆಲದ ಧೂಳಿಗಳಲ್ಲಿ ಬೀಳುತ್ತಾರೆ. ಗೆತ್ಸೆಮನೆ ತೋಟಿನಲ್ಲಿ ಪಟ್ಟ ಮಾನಸಿಕ ನೋವು, ಚಾಟಿಗಳಿಂದ ಹೊಡೆದಾಗ, ಶಿರಸ್ಸಿನ ಮೇಲೆ ಮುಳ್ಳಿನ ಕಿರೀಟ ಬಿತ್ತು ಜಡಿದಾಗ ಹರಿದ ರಕ್ತ, ಈ ಎಲ್ಲ ದೈಹಿಕ ಚಿತ್ರ ಹಿಂಸೆ ಅವರನ್ನು ನಿಶ್ಶಕ್ತರನ್ನಾಗಿ ಮಾಡಿತ್ತು. ಆ ಕ್ರೂರ ಸೈನಿಕರು ಅವರ ನಿಶಕ್ತಿಯನ್ನು, ನೋವನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಅವರು ನೆಲಕ್ಕೆ ಮುಂಗರಿಸಿದಾಗ ಕೈ ನೀಡಿ ಅವರನ್ನು ಮೇಲೆತ್ತುವ ಬದಲು ಕ್ರೂರವಾಗಿ ಚಾಟಿಯಿಂದ ಹೊಡೆದು ಮೇಲೆಬ್ಬಿಸುತ್ತಾರೆ. ಸ್ವಾಮಿ ಯೇಸು ಆ ನೋವಿನಲ್ಲೂ ಎದ್ದು ಶಿಲುಬೆಯನ್ನು ಹೊತ್ತುಕೊಂಡು ಮುಂದೆ ಸಾಗುತ್ತಾರೆ. ಪ್ರಾರ್ಥನೆ. ಸುಗುಣ ಸಂಪನ್ನರಾದ ಯೇಸುವೆ, ನಿಮ್ಮ ನೋವನ್ನು, ನಿಮಗೆ ಕ್ರೂರ ಸಿಪಾಯಿಗಳು ನೀಡುತ್ತಿರುವ ಕಷ್ಟವನ್ನು ನೋಡಿದಾಗ ಎಲ್ಲ ಕಡೆಗಳಿಂದ ನಮಗೂ ಬರುವ ಆಪತ್ತುಗಳನ್ನು ನೆನೆಸಿಕೊಳ್ಳುತ್ತೇವೆ. ನಿಮಗಿದ್ದ ಆ ಸಹನಾ ಶಕ್ತಿ ನಮಗಿಲ್ಲ. ಆದ್ದರಿಂದ ಬರುವ ಎಲ್ಲ ತೊಂದರೆಗಳಿಂದ ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ನಾವು ಪಾಪದ ಹಾದಿಯಲ್ಲಿ ಪದೇ ಪದೇ ಬಿದ್ದರೂ ಮತ್ತೆ ಎದ್ದು ಸರಿಯಾಗಿ ನಡೆಯಬೇಕೆಂಬುದನ್ನು ಅರಿಯುವಂತೆ ಮಾಡಿರಿ. ಬಲಹೀನರಾದ ನಮಗೆ ಶಕ್ತಿ ತುಂಬಿ ಜೀವ ವೃಕ್ಷವಾಗಿರಿ. ನಮ್ಮ ಕಷ್ಟ ತೊಂದರೆಗಳ ಶಿಲುಬೆಯನ್ನು ನಾವು ಹೊರುವಾಗ ಸಿಗುವ ಫಲವನ್ನು ಕೊನೆಯ ನಿತ್ಯಾನಂದಕ್ಕೂ ಅರಿಯುವ ಎಲ್ಲವನ್ನು ಒಪ್ಪಿಸಿಕೊಳ್ಳುವಂತೆ ಅನುಗ್ರಹಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಶೋಕ ಕ್ಲೇಶ ಸಮಸ್ಯವು ದೇವಾದಿಯ ಆತ್ಮವನ್ನು ನೀತಿಯಂತೆ ನಾಟಿತು. ನಾಲ್ಕನೆಯ ಸ್ಥಳ. ಶಿಲುಬೆಯ ಹಾದಿಯಲ್ಲಿ ಯೇಸು ತಮ್ಮ ಪ್ರೀತಿಯ ತಾಯಿಯನ್ನು ಎದುರುಗೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನೋವಿನಿಂದ ಬಳಲಿ ನಿಶ್ಶಕ್ತರಾಗಿದ್ದ ಸ್ವಾಮಿ ಯೇಸು ಕಷ್ಟದ ದಾರಿಯಲ್ಲಿ ತಮ್ಮ ತಾಯಿಯನ್ನು ಎದುರುಗೊಳ್ಳುತ್ತಾರೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡಿದಾಗ ಆದ ನೋವನ್ನು ಧ್ಯಾನಿಸೋಣ. ಇಂಥ ಸಮಯದಲ್ಲಿ ಆ ತಾಯಿಗೆ ತನ್ನ ಮಗನನ್ನು ಉಳಿಸುವ, ಕಾಪಾಡುವ ಆಸೆ ಇತ್ತು. ಆದರೆ ಆ ತಾಯಿ ದುಃಖ ಸಾಗರದಲ್ಲಿ ಮುಳುಗಿದ್ದರು. ತಮ್ಮ ಆತ್ಮರಕ್ಷಣೆಗಾಗಿ ತನ್ನ ಮಗನ ಸಾವಿಗೆ ಸಮ್ಮತಿ ನೀಡಿದ್ದಳು. ತಾನು ತನ್ನ ಮಗನೊಡನೆ ಆ ಮರಣ ಯಾತನೆಯಲ್ಲಿ ಭಾಗವಹಿಸಲು ಇಚ್ಛಿಸಿದಳು. ಆದ್ದರಿಂದಲೇ ಕಡೆಯ ತನಕ ಆ ಮಾತೆ ತನ್ನ ಮಗನನ್ನು ಹಿಂಬಾಲಿಸುತ್ತಾಳೆ. ಪ್ರಾರ್ಥನೆ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿ. ಪ್ರಾರ್ಥನೆ. ವ್ಯಾಕುಲ ಭರಿತಳಾದ ತಾಯಿ, ನಿಮ್ಮ ನೋವು ಎಷ್ಟೆಂದು ನಾವು ಬಲ್ಲೆವು. ನಿಮ್ಮ ಆ ನೋವಿನಲ್ಲೂ ನಿಮ್ಮ ಮಗನ ನೋವಿನಲ್ಲೂ ಭಾಗಿಯಾಗಲು, ಆ ನೋವನ್ನು ಹಂಚಿಕೊಳ್ಳಲು ನೀವು ಅವರೊಂದಿಗೆ ಸಾಗಿದ್ದೀರಿ. ಶಿಲುಬೆಯ ಅಡಿಯಲ್ಲಿ ಯೇಸು ನರಳುವಾಗ ದೃಢ ಮನಸ್ಸನ್ನು ಪ್ರದರ್ಶಿಸಿದ್ದೀರಿ. ನಿಮ್ಮ ಪ್ರೀತಿ ಅವರೊಂದಿಗೆ ಇದೆ ಎಂಬ ಧೈರ್ಯ ನೀಡಿದಿರಿ. ಅದೇ ಶಿಲುಬೆಯ ಅಡಿಯಲ್ಲಿ ನಿಮ್ಮೊಂದಿಗೆ ನಾವು ನಿಂತು ಯೇಸು ಸ್ವಾಮಿಯ ನೋವನ್ನು ಧ್ಯಾನಿಸುತ್ತಾ ನಮ್ಮ ಸಂಸಾರದ ಹಡಗು ಅಲೆಗಳಿಗೆ ಸಿಕ್ಕಿ ಏರುಪೇರಾದಾಗ ಆ ದುಃಖವನ್ನು ಸಹನೆಯಿಂದ ಸಹಿಸಿಕೊಳ್ಳಲು ನಮಗೆ ನಿಮ್ಮ ಅಭಯವನ್ನು ಸಹಾಯವನ್ನು ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ದೇವಾ ಮಾತೆಯನ್ನು
ಐದನೆಯ ಸ್ಥಳ, ಯೇಸು ಸ್ವಾಮಿಯ ಶಿಲುಬೆಯನ್ನು ಹೊರಲು ಸಿರೇನಿಯದ ಸೀಮೋನ ಸಹಾಯ ಮಾಡುತ್ತಾನೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಇಡೀ ಮನುಕುಲದ ಪಾಪದ ಭಾರವನ್ನೇ ಹೊತ್ತು ನಡೆಯುವಾಗ ಸ್ವಾಮಿಗೆ ಆ ಶಿಲುಬೆ ಹೊರಲಾರದಷ್ಟು ಭಾರವಾಗಿರಲಿಲ್ಲ. ಆದರೂ ಯಹೂದ್ಯರು ಸಿಮೋನನನ್ನು ಕರೆದು ಅವನ ಕೈಯಲ್ಲಿ ಶಿಲುಬೆ ಹೊರಿಸಿದರು. ಸ್ವಾಮಿ ಯೇಸು ಮೌನವಾಗಿದ್ದರು. ಸ್ವಾಮಿ ಪರರ ಸಹಾಯವನ್ನು ಅಂಗೀಕರಿಸಲು ಕಾರಣವಿತ್ತು. ನಾವು ಮಾಡಿದ ಪಾಪಕ್ಕಾಗಿ ನಾವೇ ಪಶ್ಚಾತ್ತಾಪ ಪಡಬೇಕು. ನಮ್ಮ ಪಾಪಗಳಿಂದ ಬರುವ ನೋವು ಕಷ್ಟಗಳನ್ನು ನಾವು ಹೊರಬೇಕು ಎಂಬುದೇ ಅವರ ಇಚ್ಛೆಯಾಗಿತ್ತು. ಅವರು ಕುಡಿಯಲು ಒಪ್ಪಿಕೊಂಡ ಕಹಿಯಾದ ಪಾನದಲ್ಲಿ ನಾವು ಪಾಲುಗಾರರಾಗಬೇಕೆಂದು ಈ ಶಿಲುಬೆ ನಮ್ಮದೇ ಎಂಬ ಅರಿವಾಗಬೇಕು. ಪ್ರಾರ್ಥನೆ. ನಮ್ಮ ಗುರುವು ಮಾರ್ಗದರ್ಶಕರು ಆದ ಪ್ರಭು ಯೇಸುವೆ, ಕಷ್ಟವೆಂಬ ಪಾತ್ರೆಯಲ್ಲಿ ಕಹಿಯಾದ ಎಲ್ಲ ಪಾನವನ್ನು ತಾವೇ ಕುಡಿದು ನಮ್ಮ ನೋವನ್ನು ಕಡಿಮೆ ಮಾಡಿ ಅದರಲ್ಲಿ ಕಿಂಚಿತ್ತು ಪಾಲನ್ನು ಮಾತ್ರ ನಮಗೆ ಉಳಿಸಿದ್ದೀರಿ. ನಿಮ್ಮ ಪ್ರೀತಿಯಾದಕ್ಕೆ ನಾವು ಎಷ್ಟೋ ಋಣಿಗಳಾಗಿದ್ದೇವೆ. ನೀವು ನಮಗೆ ಬಿಟ್ಟು ಹೋಗಿರುವ ಕಷ್ಟಗಳ ಕಿಂಚಿತ್ತು ಪಾಲನ್ನು ನಾವು ತಳ್ಳಿ ಬಿಡದೆ ಸಂತೋಷದಿಂದ ಈ ಕಹಿ ಪಾನವನ್ನು ಕುಡಿದು ಒಂದು ದಿನ ಸ್ವರ್ಗ ಸಾಮ್ರಾಜ್ಯದಲ್ಲಿ ಶಾಶ್ವತ ಅಮೃತಪಾನ ಕುಡಿಯುವ ಭಾಗ್ಯವನ್ನು ನಮಗೆ ದಯಪಾಲಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಅಗ್ನಿಯೋಳು ಪಾಪಿಯಾದ ಬೆಂದು ಶುದ್ಧವಾಗಲಿ. ಆರನೆಯ ಸ್ಥಳ, ಯೇಸುವಿನ ಮುಖವನ್ನು ವೆರೋನಿಕಾ ಆವರಿಸುತ್ತಾಳೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಶಾಶ್ವತಗೊಂಗೊಳಿಸುವ ದೇವಕುಮಾರನ ಆ ಪೂಜ್ಯ ಮುಖ, ಪ್ರೇಷಿತರಿಗೆ ದಿವ್ಯ ದರ್ಶನ ನೀಡಿದ ಆ ದೈವ ಪ್ರೀತಿಯ ಮುಖ ಇಂದು ಧೂಳು, ಬೆವರು, ರಕ್ತದಿಂದ ಮಲಿನವಾಗಿದೆ. ಅದನ್ನು ಒರೆಸಲು ಅವರಿಗೆ ಸಾಧ್ಯವಾಗುತ್ತಿಲ್ಲ. ಇದನ್ನು ನೋಡಿ ಸಹಿಸಲಾಗದ ವೆರೋನಿಕಾ ದೈವ ಪ್ರೀತಿಯಿಂದ ಪ್ರೇರಣೆಗೊಂಡು ಯಾರಿಗೂ ಹಂಚದೆ ಆ ಕ್ರೂರ ಸಿಪಾಯಿಗಳ ಮಧ್ಯೆಯೂ ನುಗ್ಗಿ ಸ್ವಾಮಿಯ ಪೂಜ್ಯ ಮುಖವನ್ನು ಶುದ್ಧವಾದ ಬಟ್ಟೆಯಿಂದ ಒರೆಸುತ್ತಾಳೆ. ಯೇಸು ಸ್ವಾಮಿಗೆ ಕಿಂಚಿತ್ತಾದರೂ ಸಾಂತ್ವನ, ನೆಮ್ಮದಿ ನೀಡುತ್ತಾಳೆ. ಈ ಪ್ರೇಮದ ಕಾರ್ಯಕ್ಕೆ ಪ್ರತಿಫಲವಾಗಿ ಸ್ವಾಮಿಯ ಮುಖದ ಸುಂದರ ಛಾಯೆ ಆ ವಸ್ತ್ರದ ಮೇಲೆ ಅಚ್ಚಾಗುತ್ತದೆ. ಪ್ರಾರ್ಥನೆ. ಸೌಂದರ್ಯ ಸ್ವರೂಪರಾದ ಪ್ರಭು ಯೇಸುವೆ, ತಮ್ಮ ನೋವಿನಲ್ಲೂ ಕಷ್ಟದ ಗಳಿಗೆಯಲ್ಲೂ ನಮ್ಮ ಮೇಲೆ ನಿಮಗೆಷ್ಟು ಪ್ರೀತಿ. ಆ ಪ್ರೀತಿಯೇ ನಿಮ್ಮನ್ನು ಸಾವಿನೆಡೆಗೆ ಕೊಂಡೊಯ್ಯುತ್ತಿದ್ದರು. ಯೆಶಾಯ ಪ್ರವಾದಿ ಹೇಳುವಂತೆ, ನಿಮ್ಮಲ್ಲಿ ಈಗ ಅಲಂಕಾರವೂ ಆಕಾರವೂ ಇಲ್ಲದಿದ್ದರೂ ನಿಮ್ಮನ್ನು ಪ್ರೀತಿಸುವವರಿಗೆ ಎಂಥ ಪ್ರತಿಫಲವನ್ನ ನೀಡುತ್ತಿದ್ದೀರಿ. ಆದ್ದರಿಂದ ನಾವು ನಿಮ್ಮನ್ನು ಎಷ್ಟು ಪ್ರೀತಿಸಿದರೂ, ಆರಾಧನೆ ಸ್ತುತಿ ಸಲ್ಲಿಸಿದರೂ ಅದು ಸಮಾನವಾಗಲಾರದು. ನೀಚ ಕೆಲಸಗಳನ್ನು ಲಜ್ಜೆ ಇಲ್ಲದೆ ಮಾಡುವ ನಾವು ನಮ್ಮ ಹೀನ ಗುಣಕ್ಕೆ ಹೇಸಿ ಮನ ಪರಿವರ್ತನೆ ಹೊಂದಿ ನಿಮ್ಮ ಮೇಲೆ ಕೃತಜ್ಞತಾ ಸ್ನೇಹವಿರುವಂತೆಯೂ ನಮ್ಮ ಪಾಪದಿಂದ ಕುದ್ದಿ ಹೋಗಿರುವ ನಿಮ್ಮ ಆಧ್ಯಾತ್ಮಿಕ ಸೌಂದರ್ಯವನ್ನು ಮತ್ತೆ ಪಡೆಯುವಂತೆಯೂ ಅನುಗ್ರಹಿಸಿರಿ ಸ್ವಾಮಿ.
ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಏಳನೆಯ ಸ್ಥಳ. ಶಿಲುಬೆಯ ಭಾರದಿಂದ ಈ ಸ್ವಾಮಿ ಎರಡನೆಯ ಸಾರಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ದೇವರು ಮಾನವನಾಗಿ ಜನಿಸಿದರು. ಮಾನವನ ಕಷ್ಟಗಳನ್ನು ಹೊತ್ತು ಮಾನವನನ್ನು ಪಾಪದ ಬಂಧನದಿಂದ ಬಿಡುಗಡೆ ಮಾಡಿ ಅವನಿಗೆ ದೇವನ ರೂಪವನ್ನು ಮರಳಿಕೊಡಲು ತಾವೇ ಕಷ್ಟಗಳನ್ನು ಹೊತ್ತರು. ಕೊಲೆ ಪಾತಕರಿಂದ ಪೆಟ್ಟುಗಳ ಮೇಲೆ ಪೆಟ್ಟುಗಳನ್ನು ತಿಂದರು. ನೋವಿಗೆ ನೆಲಕ್ಕೆ ಬಿದ್ದರು, ಎದ್ದು ನಡೆದರು. ನಮ್ಮ ಅವಿಶ್ವಾಸದಿಂದ, ಬಲಹೀನತೆಯಿಂದ ನಾವು ಪಾಪದಲ್ಲಿ ಬೀಳುತ್ತೇವೆ. ಆದರೆ ದೇವರ ಶಕ್ತಿಯಲ್ಲಿ ವಿಶ್ವಾಸವಿಟ್ಟು ದೃಢ ಪ್ರತಿಜ್ಞೆಯಿಂದ ಮುನ್ನಡೆಯಬೇಕೆಂದು ಚಿನ್ನ ಕರಗಿ ಶುದ್ಧವಾಗುವಂತೆ ಕಷ್ಟಗಳೆಂಬ ಮಳೆಯಲ್ಲಿ ನೆಂದು ಬಿಸಿಲಿನ ಬೇಗೆಯಲ್ಲಿ ಬೆಂದು ನಾವು ಪರಿಶುದ್ಧರಾಗಬೇಕೆಂದು ಪ್ರಭು ಯೇಸು ನಮಗೆ ಮಾರ್ಗ ತೋರುತ್ತಾರೆ. ಪ್ರಾರ್ಥನೆ. ನಮ್ಮ ಶಕ್ತಿಯು ಭರವಸೆಯೂ ಆದ ಪ್ರಭು ಯೇಸುವೆ, ಅಬಲರಾದ ನಾವು ಪದೇ ಪದೇ ಪಾಪದಲ್ಲಿ ಬೀಳದಂತೆ ನಮ್ಮನ್ನು ಕಾಪಾಡಿರಿ ಸ್ವಾಮಿ. ನಮ್ಮ ಬಲಹೀನತೆ, ಕೆಟ್ಟ ಚಟಗಳು ನಮ್ಮನ್ನು ಕುಗ್ಗಿಸದಂತೆ ಮಾಡಿರಿ ಸ್ವಾಮಿ. ಈ ಪ್ರಯತ್ನದಲ್ಲಿ ಸೋತರು ಧೃತಿಗೆಡದೆ ಎದ್ದು ನಡೆಯುವಂತೆ ದೃಢ ಮನಸ್ಸನ್ನು ನೀಡಿರಿ. ನಮ್ಮ ಜೀವನದ ಕೊನೆಯಲ್ಲಿ ನಾವು ಶಾಶ್ವತ ನರಕ ಯಾತನೆಯನ್ನು ತಪ್ಪಿಸಿಕೊಂಡು ಸ್ವರ್ಗದ ಸುಖವನ್ನು ಅನುಭವಿಸಲು ಈ ಜೀವನದ ಎಲ್ಲ ಕಷ್ಟಗಳನ್ನು ಸಹನೆಯಿಂದ ಒಪ್ಪಿಕೊಳ್ಳಲು ಬೇಕಾದ ವರವನ್ನು ಅನುಗ್ರಹಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪ್ರೀತಿ ಮೂರ್ತಿ ನಮ್ಮ ಸಂತ ಪಾಪಕ್ಕಾಗಿ ಪ್ರಲಾಪಿಸಮಾಡಿ. ಎಂಟನೆಯ ಸ್ಥಳ. ತಮ್ಮನ್ನು ನೋಡಿ ಕಣ್ಣೀರಿಡುತ್ತಿದ್ದ ಸ್ತ್ರೀಯರಿಗೆ ಸ್ವಾಮಿ ಯೇಸು ಸಾಂತ್ವನ ನೀಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಸ್ವಾಮಿಯನ್ನು ಎಳೆದೊಯ್ಯುವ ಸೈನಿಕರ ಕ್ರೂರತೆಯನ್ನು, ಕೊಲ್ಲಲು ಕಾತರಿಸುವ ಯಹೂದ್ಯರ ಆತುರವನ್ನು ಲೆಕ್ಕಿಸದೆ ಯೇಸು ಸ್ವಾಮಿಯ ನೋವಿಗೆ, ಕ್ರೂರ ಚಿತ್ರಹಿಂಸೆಗೆ ಅನುಕಂಪ ಸೂಚಿಸುತ್ತಾ ಜೆರುಸಲೇಮಿನ ಅನೇಕ ಸ್ತ್ರೀಯರು ಅವರನ್ನು ಹಿಂಬಾಲಿಸುತ್ತಾರೆ. ಅವರನ್ನು ಕಂಡ ಸ್ವಾಮಿಯ ಮನಸ್ಸು ಕರಗುತ್ತದೆ. ತಮ್ಮ ನೋವನ್ನು ಮರೆತು ಅವರನ್ನು ಸಮಾಧಾನಪಡಿಸುತ್ತಾರೆ. ಜೆರುಸಲೇಮಿನ ಪುಣ್ಯ ಸ್ತ್ರೀಯರೇ, ನನಗಾಗಿ ಅಳಬೇಡಿರಿ, ನಿಮಗಾಗಿ ಮತ್ತು ನಿಮ್ಮ ಮಕ್ಕಳಿಗಾಗಿ ಅಳಿರಿ. ಹಸಿ ಮರಕ್ಕೆ ನೀವು ಹೀಗೆ ಮರುಕ ತೋರಿದರೆ ಒಣ ಮರಕ್ಕೆ ಇನ್ನೇನು ಮಾಡುವಿರಿ ಎಂದರು. ಹೌದು, ನಮ್ಮ ಪಾಪಗಳನ್ನು ಹೊತ್ತ ಅವರಿಗಾಗಿ ನಾವು ಇಷ್ಟು ಅತ್ತರೆ ಆ ಪಾಪಗಳನ್ನು ಮಾಡಿರುವ ನಾವು ಇನ್ನೆಷ್ಟು ಅಳಬೇಕು. ಆದ್ದರಿಂದ ನಮ್ಮ ಪಾಪಗಳಿಗಾಗಿ, ಆ ಪಾಪಗಳಿಂದ ನಮಗೆ ಬರುವ ದುರ್ಗತಿಗಳಿಗಾಗಿ ನಾವು ದುಃಖಿಸೋಣ.
ಪ್ರಾರ್ಥನೆ. ನಮ್ಮ ಪ್ರೀತಿಗಾಗಿ ಪ್ರಾಣಾರ್ಪಣೆ ಮಾಡಿದ ನೊಂದವರಿಗೆ, ಅಳುವವರಿಗೆ ಉಪಶಮನ ನೀಡುವ ಸ್ವಾಮಿಯೇ, ಈ ಜೀವನದ ಕಷ್ಟ ದುಃಖದಿಂದ ಕುಗ್ಗಿ ಹೋಗಿರುವ ನಮ್ಮ ಮನಸ್ಸಿಗೆ ಸಮಾಧಾನದ ಮಾತುಗಳನ್ನು ನುಡಿಯಿರಿ. ಇತರರ ನೋವಿನಲ್ಲಿ ಅನುಕಂಪ ತೋರುವ ಮನೋಭಾವವನ್ನು ನಮಗೆ ನೀಡಿರಿ. ಜೆರುಸಲೇಮಿನ ಪುಣ್ಯ ಸ್ತ್ರೀಯರಂತೆ ನಿಶ್ಚಯದಿಂದ ನಾವು ನಿಮ್ಮನ್ನು ಹಿಂಬಾಲಿಸುವಂತೆಯೂ ನಿಮ್ಮ ಪ್ರೀತಿಯನ್ನು, ಶಾಂತಿಯನ್ನು ಪಡೆದು ಪ್ರಾಮಾಣಿಕ ಬದುಕಿನ ನಂತರ ನಿತ್ಯ ಜೀವ ಪಡೆಯುವಂತೆಯೂ ಅನುಗ್ರಹಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಿಮ್ಮ ಪುತ್ರ ಯೇಸು ಪಟ ಎಲ್ಲವಾಗಿ ಎಲ್ಲಿ ನಾನು ಭಾಗಿಯಾಗ ಮಾಡಿರಿ. 9ನೆಯ ಸ್ಥಳ, ಕಲ್ವಾರಿ ಬೆಟ್ಟದ ತುದಿಯಲ್ಲಿ 3ನೇ ಸಾರಿ ಯೇಸು ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ನಮ್ಮ ಪ್ರಿಯ ದೇವಕುಮಾರರು ನಾವು ಸ್ತುತಿಸಿ ಆರಾಧಿಸುವ ಪ್ರಭು ಯೇಸು ತಮ್ಮ ಅಂತಿಮ ಬಲಿಗೆ ಕಲ್ವಾರಿ ಬೆಟ್ಟಕ್ಕೆ ಏರುತ್ತಾರೆ. ತಾವು ಬಲಿಯಾಗಿ ದೇವರಿಗೆ ಅರ್ಪಿತವಾಗಬೇಕಾದ ಸ್ಥಳವನ್ನು ಅವರು ನೋಡುವಾಗ ಆ ಸಾವಿನ ಭೀಕರತೆಯನ್ನು, ಅಲ್ಲಿಗೆ ನಡೆಯಲು ದೈಹಿಕ ಶಕ್ತಿಯನ್ನು ಕಳೆದುಕೊಂಡು ಮತ್ತೆ ನೆಲಕ್ಕೆ ಬೀಳುತ್ತಾರೆ. ನಿಷ್ಪ್ರಯೋಜಕರಾದ ನಮಗಾಗಿ ಅವರ ರಕ್ತ ಹರಿಯುತ್ತದೆ. ನಾವು ಪಾಪ ಮಾಡಿದಾಗಲೆಲ್ಲ ಮುಂದೆ ಪಡಬೇಕಾದ ಕಷ್ಟವನ್ನು ಅವರು ನಮಗೆ ನೆನಪಿಸುತ್ತಾರೆ. ಅದೇ ದುಃಖದ ಸಾಗರದಲ್ಲಿ ಮುಳುಗಿ ನೋವನ್ನು ಸಹಿಸಲಾಗದೆ ಮತ್ತೆ ನೆಲಕ್ಕೆ ಬೀಳುತ್ತಾರೆ. ಪ್ರಾರ್ಥನೆ. ಪ್ರೇಮದಾತರು, ಪಾಪಿಗಳನ್ನು ಪ್ರೀತಿಸುವವರು ಆದ ಯೇಸುವೆ, ನಾವು ಪದೇ ಪದೇ ಮಾಡುವ ಪಾಪಗಳಿಂದ ನಿಮ್ಮನ್ನು ನೆಲಕ್ಕೆ ಬೀಳುವಂತೆ ಮಾಡಿದ್ದೇವೆ. ನಮ್ಮನ್ನು, ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಸ್ವಾಮಿ. ನಿಮ್ಮ ಈ ಘೋರ ಕಷ್ಟಗಳನ್ನು ನೋಡಿ ನಿಮ್ಮಂತೆ ನಾವು ಅನುಭವಿಸಬೇಕಾದ ಕಠಿಣ ಯಾತನೆಯನ್ನು ಅರಿತು ಪಾಪಗಳನ್ನು ದ್ವೇಷಿಸುವಂತೆ ಮಾಡಿರಿ. ಪಾಪಗಳಿಂದ ಬಿಡುಗಡೆಯಾದ ನಾವು ಪುಣ್ಯ ಫಲಗಳನ್ನು ಪಡೆಯುವಂತೆಯೂ ನಿಮ್ಮ ದಿವ್ಯ ದರ್ಶನವನ್ನು ಕಾಣುವ ಮೋಕ್ಷ ಭಾಗ್ಯವನ್ನು ಅನುಭವಿಸುವಂತೆಯೂ ಕೃಪೆ ತೋರಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಚಾಟೀತು ಸೋಜಿಮಳ್ಳು ದೇಹವೆಲ್ಲ ಗಾಯವಾಗಿ ಬಾಧೆಯಿಂದ ನೊಂದರು. 10ನೆಯ ಸ್ಥಳ, ಸೈನಿಕರು ಈ ಸ್ವಾಮಿಯ ಬಟ್ಟೆಗಳನ್ನು ಸುಲಿದು ಅವರನ್ನು ಬೆತ್ತಲೆಯಾಗಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ವಧಾಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಮರಿಯ ಬಲಿಯ ಸ್ಥಳವನ್ನು ಮುಟ್ಟಿತು. ಯೇಸುವನ್ನು ಶಿಲುಬೆಗೇರಿಸಲು ಕ್ರೂರ ಸಿಪಾಯಿಗಳು ಅವರ ಬಟ್ಟೆಗಳನ್ನು ಕಳಚಿ ಅವರನ್ನ ಬೆತ್ತಲಾಗಿಸುತ್ತಾರೆ. ಜನಸಂದಣಿಯ ಮುಂದೆ ಅವಮಾನವಾದರೂ ಸ್ವಾಮಿ ಮೌನವಾಗಿ ನಿಲ್ಲುತ್ತಾರೆ. ರಕ್ತದಿಂದ ಒದ್ದೆಯಾಗಿ ಚರ್ಮದೊಂದಿಗೆ ಅಂಟಿಕೊಂಡಿದ್ದ ಬಟ್ಟೆಗಳನ್ನು ಸುಲಿಯುವಾಗ ಚರ್ಮವೂ ಸೀಳಿ ಬರುತ್ತದೆ. ಗಾಯಗಳು ಒಡೆದು ರಕ್ತ ಹರಿಯುತ್ತದೆ.
ಕಲ್ಲಿನ ಕಂಬದಲ್ಲಿ ಅನುಭವಿಸಿದ ಚಾಟಿಯ ಏಟು, ಮುಳ್ಳಿನ ಕಿರೀಟ ಹೊಡೆದ ತಲೆಯ ಏಟು ಮತ್ತೆ ಅನುಭವಿಸಿದಂತೆ ಆಗುತ್ತದೆ. ಇದೆಲ್ಲವನ್ನು ನೋಡಿಯಾದರೂ ನಮ್ಮ ಪಾಪಗಳನ್ನು ತ್ಯಜಿಸಿ ನಮ್ಮ ದುರ್ನಡತೆಯನ್ನು ವರ್ಜಿಸಿ ಬಿಡೋಣ. ಪ್ರಾರ್ಥನೆ. ಲೋಕದ ಪಾಪಗಳನ್ನು ಪರಿಹರಿಸಲು ಬಂದ ಪಾಸ್ಕ ಕುರಿಮರಿಯಾದ ಯೇಸುವೆ, ಬಲಿಯಾಗಲು ದಾಸ್ತಾನಕ್ಕೆ ಬಂದು ಸೇರಿದ್ದೀರಿ. ಎಲ್ಲವನ್ನು ಮೌನವಾಗಿಯೇ ಸಹಿಸಿಕೊಂಡಿದ್ದೀರಿ. ನಾವಾದರೂ ಅಲ್ಪ ಸ್ವಲ್ಪ ಕಷ್ಟ ಸಂಭವಿಸುತ್ತಲೇ ಎಷ್ಟೋ ಮೊರೆ ಇಡುತ್ತೇವೆ, ತಾಳ್ಮೆ ಕಳೆದುಕೊಳ್ಳುತ್ತೇವೆ, ಕೋಪಗೊಳ್ಳುತ್ತೇವೆ. ಸ್ವಾಮಿ, ನಿಮ್ಮಿಂದ ಶಾಂತಿ ಮತ್ತು ತಾಳ್ಮೆಯನ್ನು ಕಲಿತುಕೊಳ್ಳುವಂತೆ ಮಾಡಿರಿ. ನಾಚಿಕೆಯಾಗುವಂತಹ ನಮ್ಮ ಪಾಪಗಳಿಂದ ನಿಮ್ಮ ಅಮೂಲ್ಯ ಪ್ರೀತಿಯನ್ನು ವರಪ್ರಸಾದವನ್ನು ಕಳೆದುಕೊಂಡಿದ್ದೇವೆ. ಪಾಪಿಗಳಾದ ನಮ್ಮೆಲ್ಲರ ರಕ್ಷಕರೇ, ನಮ್ಮಲ್ಲಿ ಬೇರೂರಿರುವ ದುರ್ಗುಣಗಳನ್ನು ನಮ್ಮ ಪ್ರಾರ್ಥನೆ, ಉಪವಾಸ, ತಪಸ್ಸಿನ ಮೂಲಕ ಕಿತ್ತೊಗೆಯುವಂತೆ ಮಾಡಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸಾವನ್ನು ತಾಳಿಕೊಂಡು ಶತ್ರುಗಳ ಕ್ಷಮೆ ತೋರಿ ಶಾಂತಿಯ ಹನ್ನೊಂದನೆಯ ಸ್ಥಳ. ಯೇಸು ಸ್ವಾಮಿಯನ್ನು ಶಿಲುಬೆಗೆ ತೂಗಿಸಿ ಮೊಳೆಗಳಿಂದ ಕೈಕಾಲುಗಳನ್ನು ಜಡೆಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿರಿ. ಧ್ಯಾನ. ನಮ್ಮ ಹೃದಯದ ಕೋಮಲತೆಗಿಂತ ಹೆಚ್ಚು ಕೋಮಲವಾಗಿತ್ತು ಪ್ರಭುವಿನ ದೇಹ. ಕೋಮಲವಾದ ಪ್ರಭುವನ್ನು ಕ್ರೂರ ಬಂಟರು ನೆಲಕ್ಕೆ ದಬ್ಬಿ ಶಿಲುಬೆಗೆ ಜಡಿಯುತ್ತಾರೆ. ಕೈಕಾಲುಗಳಿಗೆ ಮೊಳೆಗಳನ್ನು ಜಡಿಯುವಾಗ ಅವರ ಮಾಂಸ ಸೀಳಿ ಎಲುಬುಗಳು ನುಚ್ಚು ನೂರಾಗಿ ನರಗಳು ಕಿತ್ತು ಹೋಗಿ ಇದ್ದ ಅಲ್ಪ ಸ್ವಲ್ಪ ರಕ್ತವು ಹರಿದು ಹೋಗುತ್ತದೆ. ಸಾವಿಗಿಂತ ಭೀಕರವಾದ ಈ ಚಿತ್ರಹಿಂಸೆಯನ್ನು ಕಂಡರೂ ಸ್ವಾಮಿಯ ಸಹಾಯಕ್ಕೆ ಬರಲು ಯಾರೂ ಸಿದ್ಧರಿಲ್ಲ, ಸಂತೈಸಲು ಮುಂದೆ ಬರಲಿಲ್ಲ. ಅವರು ಏಕಾಂಗಿಯಾಗಿ ಅನುಭವಿಸುತ್ತಿರುವ ನೋವನ್ನು ಅರಿಯದ ನಾವು ಅದನ್ನು ವರ್ಣಿಸಲು ಹೇಗೆ ತಾನೇ ಸಾಧ್ಯವಾಗುತ್ತದೆ? ಪ್ರಾರ್ಥನೆ. ಓ ನನ್ನ ಪಾಪವೇ, ಓ ಶಪಿಸಲ್ಪಟ್ಟ ಪಾಪವೇ, ಮನುಷ್ಯನಾಗಿ ಹುಟ್ಟಿ ಪಾಪವೊಂದನ್ನು ಬಿಟ್ಟು ಮತ್ತೆಲ್ಲದರಲ್ಲಿಯೂ ನಮ್ಮ ಸ್ಥಿತಿಗತಿಗಳನ್ನು ಹಂಚಿಕೊಂಡ ನಿರಪರಾಧಿ ಸ್ವಾಮಿ ಯೇಸುವನ್ನು ಶಿಕ್ಷೆಗೆ ಗುರಿ ಮಾಡಿದ್ದು ನೀನೇ. ಓ ಭಕ್ತರೇ, ಸ್ವಾಮಿ ನಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ ಎಂದು ನಿಮಗೆ ಇನ್ನಾದರೂ ತಿಳಿಯಲಿ. ಆ ಪ್ರೀತಿಯನ್ನು ಇನ್ನಾದರೂ ಕಂಡರಿಯೋಣ. ನಮ್ಮ ಹೃದಯಗಳು ಸ್ವಾಮಿಯ ಪ್ರೀತಿಯಿಂದ ಪರಿವರ್ತನೆ ಹೊಂದಲು ಈ ಲೋಕದ ಸ್ವಾರ್ಥ, ಮೋಹ, ಕಾಮ, ಕ್ರೋಧಗಳ ಆಮಿಷಗಳಿಗೆ ಒಳಗಾಗದೆ ಮನ ಪರಿವರ್ತನೆ ಹೊಂದಲು ಇನ್ನಾದರೂ ಪಣ ತೊಡೋಣ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಕ್ರೂಜಿ ಪ್ರಾಣ ಪೂಜ್ಯತಾಯ ದಾನ ಮಾಡಿ ಜೀವನರಾದರು. 12ನೆಯ ಸ್ಥಳ. ಶಿಲುಬೆಯ ಮೇಲೆ 3 ತಾಸು ಕಳೆದ ಯೇಸು ತಮ್ಮ ಪ್ರಾಣವನ್ನು ಅರ್ಪಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಮ್ಮ ಪವಿತ್ರ ಶಿಲುಬೆಯಿಂದ
ಲೋಕವನ್ನು ರಕ್ಷಿಸಿ. ಧ್ಯಾನ. ತ್ಯಾಗಮೂರ್ತಿ ಯೇಸು ಸ್ವಾಮಿ 3 ತಾಸು ಶಿಲುಬೆಯ ಮೇಲೆ ನೇತಾಡಿದರು. ತಮ್ಮನ್ನು ಈ ಗತಿಗೆ ತಂದವರನ್ನು ನೋಡಿ, ತಂದೆಯೇ, ಇವರನ್ನು ಕ್ಷಮಿಸಿರಿ ಎಂದರು. ಕಳ್ಳರಿಬ್ಬರಿಗೆ ನಡೆದ ವಾಗ್ವಾದದಲ್ಲಿ ತಮ್ಮನ್ನು ಬೇಡಿಕೊಂಡ ಕಳ್ಳನಿಗೆ, ಇಂದೇ ನೀನು ನನ್ನ ಸಂಗಡ ಸ್ವರ್ಗದಲ್ಲಿರುವೆ ಎಂದರು. ತಮ್ಮ ಪ್ರೀತಿಯ ತಾಯಿಯನ್ನು ನೋಡಿ, ಅಮ್ಮ, ಇಗೋ ನಿನ್ನ ಮಗನು ಎಂದು ತಮ್ಮ ಪ್ರೇಷಿತ ಯೋಹಾನನನ್ನು ಕಂಡು, ಇಗೋ ನಿನ್ನ ತಾಯಿ ಎಂದು ಅವರ ಕೈಗೆ ಒಪ್ಪಿಸಿಕೊಟ್ಟರು. ಎಲ್ಲವೂ ನೆರವೇರಿತು ಎನಿಸಿದಾಗ ಕಣ್ಣೆತ್ತಿ, ತಂದೆಯೇ, ಇಗೋ ನನ್ನ ಆತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ ಎಂದು ಪ್ರಾಣ ಬಿಟ್ಟರು. ದೇವಕುಮಾರರ ಪ್ರಾಣತ್ಯಾಗ ಮಾಡಿದ ಈ ಸಂದರ್ಭದಲ್ಲಿ ಪ್ರಕೃತಿ ಎಲ್ಲವೂ ಅವರ ದೈವತ್ವವನ್ನು ಪ್ರಸಿದ್ಧಪಡಿಸುತ್ತದೆ. ಸೂರ್ಯ ಗ್ರಹಣ ಹಿಡಿಯುತ್ತದೆ, ಭೂಮಿ ಅದರುತ್ತದೆ, ಬಂಡೆಗಳು ಒಡೆದು ಸೀಡಿ ಹೋಗುತ್ತವೆ. ಭೂಮಂಡಲದ ಪ್ರಕೃತಿಯೆಲ್ಲ ತನ್ನ ಸೃಷ್ಟಿಕರ್ತನು ನಿಧನರಾಗುವುದನ್ನು ಕಂಡು ಕಣ್ಣೀರಿಡುವಂತೆ ಕಾಣುತ್ತದೆ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಾರ್ಥನೆ. ನಮ್ಮ ಮೇಲಿನ ಪ್ರೀತಿಗಾಗಿ ಪ್ರಾಣತ್ಯಾಗ ಮಾಡಿದ ಪ್ರಭು ಯೇಸುವೆ, ಸೃಷ್ಟಿ ಸಮಸ್ತವು ನಿಮ್ಮ ಮರಣವನ್ನು ಕಂಡು ಪ್ರಲಾಪಿಸುವ ಈ ಸಮಯದಲ್ಲಿ ನಾವು ಮಾತ್ರ ದುಃಖಿಸದೆ ಹೇಗಿರಲು ಸಾಧ್ಯ? ನಮ್ಮ ಪಾಪಗಳಿಗಾಗಿ ತಾವು ಅನುಭವಿಸಿದ ವೇದನೆಗೆ, ಮರಣದಂಡನೆಗೆ ನಿಜವಾಗಿಯೂ ನಾವು ದುಃಖವಿಸಬೇಕಾಗಿದೆ. ನಮ್ಮ ಪಾಪದ ಘೋರ ಪರಿಣಾಮ ಎಷ್ಟಿದೆ ಇದರಿಂದ ನಮಗೆ ಅರಿವಾಗುತ್ತದೆ. ನಾವು ಮಾಡಿದ ಎಲ್ಲ ಪಾಪಗಳಿಗಾಗಿ ನಿಜವಾದ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನೀವು ಪೂಜ್ಯ ಕನ್ಯಾ ಮಾತೆ. 13ನೆಯ ಸ್ಥಳ. ಶಿಲುಬೆಯಿಂದ ಇಳಿಸಿದ ಯೇಸುವಿನ ಶರೀರವನ್ನು ಮಾತೆಯ ಮಡಿಲಲ್ಲಿ ಇಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ತನ್ನ ಪ್ರಿಯ ಮಗನು ತನ್ನ ಕಣ್ಣ ಮುಂದೆಯೇ ಪ್ರಾಣ ಬಿಟ್ಟಾಗ ಆ ಪೂಜ್ಯ ಮಾತೆ ಪಟ್ಟ ನೋವು ಎಷ್ಟಿರಬಹುದು ಎಂದು ಯೋಚಿಸೋಣ. ಪ್ರಾಣ ಕಳೆದುಕೊಂಡ ಪಾರ್ಥಿವ ಶರೀರವನ್ನು ಶಿಲುಬೆಯಿಂದ ಕೆಳಗಿಳಿಸಿ ಆಕೆಯ ಮಡಿಲಲ್ಲಿರಿಸಿದಾಗ ಆಕೆ ಅದನ್ನು ಅಪ್ಪಿಕೊಂಡು ಅಳುತ್ತಾಳೆ. ತನ್ನ ಮಗನು ನೋವನ್ನು ಅನುಭವಿಸುತ್ತಿದ್ದಾಗ ಅಪ್ಪಿಕೊಳ್ಳಲಾಗದ ಆ ದೇಹವನ್ನು ಆ ಮಾತೆ ಈಗ ಅಪ್ಪಿಕೊಳ್ಳುತ್ತಾಳೆ. ಪ್ರಾರ್ಥನೆ. ಶೋಕಭರಿತಳಾದ ವ್ಯಾಕುಲ ದೇವಮಾತೆ, ನಮ್ಮ ಮೇಲೆ ಮರುಕ ತೋರಿರಿ. ನಿಮ್ಮ ಪ್ರಿಯ ಕುಮಾರನನ್ನು ಶಿಲ್ಬೆಗೇರಿಸಿದ್ದು, ನಿಮ್ಮ ಕೋಮಲ ಹೃದಯವನ್ನು ತಿವಿದು ತೆರೆದದ್ದು ನಮ್ಮ ಪಾಪಗಳೇ. ನಾವು ಪಾಪ ಮಾಡಿದ್ದೇವೆ, ನಮ್ಮ ಮೇಲೆ ಕೋಪ ಮಾಡದೆ ನಮ್ಮನ್ನು ಕ್ಷಮಿಸಿರಿ ತಾಯಿ. ಮಹಾಮರ್ಕವುಳ್ಳ ಕನ್ನಿಕೆಯಲ್ಲಿ ಕನ್ನಿಕೆಯಾದ ಮಾತೆ, ನಾವು ಸಹಾಯತ ಪವಿತ್ರ ನಂಬಿಕೆಯಿಂದ ಭರಿತರಾಗಿ ನಿಮ್ಮ ದಿವ್ಯ ಪಾದಚರಣಕ್ಕೆ ಓಡಿ ಬರುತ್ತೇವೆ. ಹೀನ ಪಾಪಿಗಳಾದ ನಾವು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುರಿಸಲ್ಬಿಟ್ಟು ನಿಂತಿದ್ದೇವೆ. ಅವತರಿಸಿದ ದಿವ್ಯವಾಣಿಯಾದವರ ಮಾತೆ,
ನಮ್ಮ ಪ್ರಾರ್ಥನೆಯನ್ನು ಉಪೇಕ್ಷಿಸದೆ ಕರುಣೆಯಿಂದ ಆಲಿಸಿ ಅಂಗೀಕರಿಸಿರಿ. ಆಮೇನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿಸು ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಮ್ಮ ದೇಹ ಧೂಳಾದಾಗ ದೈನ್ಯದಿಂದ ಆತ್ಮಕ್ಕೆ ನೀಡಿ ಸ್ವರ್ಗ ಶೋಭೆಯ. 14ನೆಯ ಸ್ಥಳ, ಯೇಸುವಿನ ಪಾರ್ಥಿವ ಶರೀರವನ್ನು ಸಮಾಧಿಯಲ್ಲಿಟ್ಟು ಹಿಂದಿರುಗುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಎಲ್ಲ ಮುಗಿದಿತ್ತು. ವ್ಯಾಕುಲ ಮಾತೆಯ ಕಣ್ಣೀರು ಬತ್ತಿತ್ತು. ತನ್ನ ಮಗ ಇನ್ನು ಎಷ್ಟೋ ಸಾಧಿಸುವುದಿದೆ ಎಂದು ಆ ತಾಯಿ ಅರಿತಿದ್ದರು. ಈ ಸಾವು ಕೊನೆಯಲ್ಲ ಎಂದು ತಿಳಿದಿದ್ದು ಮಾತೆಯ ಮಡಿಲಿನಿಂದ ಶರೀರವನ್ನು ತೆಗೆದುಕೊಂಡ ಶಿಷ್ಯರು ಶುಭ್ರ ಬಟ್ಟೆಯಿಂದ ಅದನ್ನು ಹೊದಿಸಿ ಅರಿಮತೆಯ ಜೋಸೆಫನು ನೀಡಿದ ಹೊಸ ಸಮಾಧಿಯಲ್ಲಿ ಭೂಸ್ಥಾಪನೆ ಮಾಡುತ್ತಾರೆ. ಆ ಪರಮ ಪೂಜ್ಯ ಶರೀರವು 3 ದಿನಗಳವರೆಗೂ ಅದೇ ಸಮಾಧಿಯಲ್ಲಿ ಇರುತ್ತದೆ. ಮಾನವನ ಎಲ್ಲ ಪಾಪಗಳು, ದೋಷಗಳು ಆ ಪಾರ್ಥಿವ ಶರೀರದೊಂದಿಗೆ ಆ ಕತ್ತಲ ಸಮಾಧಿಯಲ್ಲಿ ಕರಗಿ ಹೋಗಿ ಮನುಷ್ಯರ ಬದುಕಿಗೆ ಹೊಸ ಪುಣ್ಯವನ್ನು ತಂದುಕೊಡುತ್ತದೆ. ಪ್ರಾರ್ಥನೆ. ಓ ನನ್ನ ರಕ್ಷಕರೇ, ಎಂದೋ ಒಂದು ದಿನ ನಾವು ಸಹ ಇದೇ ತರಹ ಸಮಾಧಿಯಲ್ಲಿ ಮುಚ್ಚಲ್ಪಡುತ್ತೇವೆ. ಆದರೆ ಯಾವಾಗ, ಯಾವ ಸ್ಥಳದಲ್ಲಿ ಎಂದು ನಮಗೆ ತಿಳಿಯದು. ತಮಗೆ ಮಾತ್ರ ತಿಳಿದಿದೆ ಸ್ವಾಮಿ. ಆದರೆ ಪಾಪದಿಂದ ಮಲಿನವಾದ ನಮ್ಮ ದೇಹ ಮಣ್ಣಿನಲ್ಲಿ ಮಣ್ಣಾಗುವಂತೆ ನಮ್ಮ ಆತ್ಮ ನಿಮ್ಮ ಸನ್ನಿಧಿ ಸೇರಲಿ. ಒಂದು ದಿನ ನಮ್ಮ ಶರೀರಗಳು ಆತ್ಮದೊಂದಿಗೆ ಪುನರುತ್ಥಾನ ಹೊಂದಿ ನಿಮ್ಮ ಸಾನ್ನಿಧ್ಯ ಸೇರಲು ನಾವು ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾಗುವಂತೆ ಮಾಡಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಶಿಲುಬೆ ಅಡಿಯಲ್ಲಿ ಅಂತಿಮ ಪ್ರಾರ್ಥನೆ. ಯೇಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ವ್ಯಾಕುಲ ಮಾತೆ ನಮಗಾಗಿ ಪ್ರಾರ್ಥಿಸಿರಿ. ಪೋಪ್ ಜಗದ್ಗುರುಗಳಿಗಾಗಿ ಪ್ರಾರ್ಥಿಸೋಣ. ಕರ್ತರೇ, ನಮ್ಮ ಜಗದ್ಗುರುಗಳಿಗೆ ಪೂರ್ಣ ಆರೋಗ್ಯವನ್ನು ದಯಪಾಲಿಸಿ ಈ ಧರ್ಮಸಭೆಯನ್ನು ನಿಮ್ಮ ಹೆಜ್ಜೆಗಳಲ್ಲಿ ಮುಂದುವರಿಸುತ್ತಾ ಬರುವ ಎಲ್ಲ ಅಡೆತಡೆಗಳನ್ನು ಎದುರಿಸಲು ಅವರಿಗೆ ಶಕ್ತಿ ನೀಡಿರಿ. ನಿಮ್ಮ ಅನುಗ್ರಹದಿಂದ ಅವರ ನಿಮಗೆ ಪ್ರಿಯವಾದುದನ್ನೇ ಆಲೋಚಿಸಿ ಈಡೇರಿಸಲು ಅವರ ಮೇಲೆ ನಿಮ್ಮ ದಯೆ ತೋರಿರಿ. ಮೃತರಾದ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸೋಣ. ಪಾಪಗಳನ್ನು ಕ್ಷಮಿಸುವ, ನಮ್ಮನ್ನು ರಕ್ಷಿಸಿ ಕಾಪಾಡುವ ಸ್ವಾಮಿ ಯೇಸುವೆ, ನಮ್ಮನ್ನು ಬಿಟ್ಟು ಆಗಲಿರುವ ನಮ್ಮ ಬಂಧುಗಳಿಗೂ ಸ್ನೇಹಿತರಿಗೂ ನಮಗೆ ಸಹಾಯ ಮಾಡಿರುವ ಎಲ್ಲರಿಗೂ ನಿಮ್ಮ ಸ್ವರ್ಗ ರಾಜ್ಯದ ಬಾಗಿಲನ್ನು ತೆರೆದು ಅವರನ್ನು ಸೇರಿಸಿಕೊಳ್ಳಿರಿ. ಆಮೆನ್. ಪ್ರಭುವೇ, ಮೃತರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಪ್ರಭು ಕ್ರಿಸ್ತರೇ, ಜೀವಂತ ದೇವರ ಕುಮಾರೇ, ನಮ್ಮ ಪಾಪಗಳಿಗಾಗಿ, ಈ ಲೋಕದ ಮುಕ್ತಿಗಾಗಿ ನಿಮ್ಮ ಅಮೂಲ್ಯ ರಕ್ತವನ್ನು ಸುರಿಸಿ ಶಿಲುಬೆಯ ಮೇಲೆ ಪ್ರಾಣವನ್ನು ಅರ್ಪಿಸಿದ್ದೀರಿ. ನಾವು ಸಹ ಮೃತ ಹೊಂದಿದ ಮೇಲೆ ನಿಮ್ಮೊಂದಿಗೆ ಈ ಸ್ವರ್ಗಾನಂದವನ್ನು ಅನುಭವಿಸುವಂತೆ ಕರುಣಿಸಿರಿ. ನಮ್ಮ ಪೂಜ್ಯ ತಾಯಿ ಕನ್ಯಾ ಮರಿಯಮ್ಮನವರೇ, ಈಗಲೂ ನಮ್ಮ ಮರಣದ ಸಮಯದಲ್ಲೂ ನಮ್ಮೊಡನೆ ಇದ್ದು ನಮ್ಮನ್ನು ರಕ್ಷಿಸಿ ಕಾಪಾಡಿರಿ ತಾಯಿ. ಪ್ರಭುವೇ, ಭಕ್ತಿಯು ಕುಗ್ಗಿ ಹೋಗಿ ವಿಶ್ವವು ತಣುವಾಗಿರುವ ಕಾಲದಲ್ಲಿ ನಿಮ್ಮ ದಿವ್ಯ ಪ್ರೇಮಾಗ್ನಿಯಿಂದ ನಮ್ಮ ಹೃದಯಗಳು ಪ್ರಜ್ವಲಿಸುವ ಹಾಗೆ ಸಂತ ಫ್ರಾನ್ಸಿಸ್ ಎಂಬುವವರ
ಯುವಗಳಲ್ಲಿ ನಿಮ್ಮ ಪಂಚಗಾಯಗಳ ಪೂಜ್ಯ ಲಾಂಛನವನ್ನು ಆಶ್ಚರ್ಯಕರವಾಗಿ ತಾಕಿಸಿದ್ದೀರಿ. ಆ ಸಂತರ ಪ್ರಾರ್ಥನೆಗಳ ಮೂಲಕ ನಮ್ಮ ಜೀವನದ ಅನೇಕ ಶಿಲುಬೆಗಳನ್ನು ಪ್ರತಿದಿನವೂ ಹೊತ್ತು ನಡೆದು ಈ ತಪಸ್ಸಿಗೆ ತಕ್ಕ ಫಲವನ್ನು ಪಡೆಯುವಂತೆ ಕರುಣಿಸಿರಿ ಸ್ವಾಮಿ. Pace Domine, pace colo tuo, Iascaris nobis, pace Domine, pace populo tuo, nine stella, Iascaris nobis, pace Domine, pace populo tuo, nine stella, Iascaris nobis. ನಮಗಾಗಿ ಚಾಟಿಯಿಂದ ಒಡೆಯಲ್ಪಟ್ಟ ಯೇಸುವೆ, ಶಿಲುಬೆಯನ್ನು ಏರಿ ಅದರಲ್ಲಿ ಪ್ರಾಣ ತ್ಯಾಗ ಮಾಡಿದವರೇ, ನಮ್ಮನ್ನು ಸದಾ ಕಾಲವು ಆಶೀರ್ವದಿಸಿ ಕಾಪಾಡಿರಿ. ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ತಂದೆಯಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್. ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಡಿದೆ. ಚರಣ ಬಿಗಿದು ಬೇಡ್ವೆ ಸ್ವಾಮಿ, ಕ್ಷಮೆಯ ಪಾಪಕ್ಕೆ